ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಒಂದು ಪಟ್ಟಿಯನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಕವಿಗಳ ಹೆಸರು ಇದೆ, ಅವರು ಯಾವ ವರ್ಷದಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿಸಿದೆ ಅನ್ನೋದು ಆ ವರ್ಷ ಮೆನ್ಷನ್ ಆಗಿದೆ, ಯಾವ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಬರೆದಿದ್ದೀವಿ. ಓಕೆ, ಬನ್ನಿ. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರಾದಂತಹ ನಮ್ಮ ಕವಿ ಕುವೆಂಪು. ಓಕೆ, ಬನ್ನಿ. ಕುವೆಂಪು ಅವರಿಗೆ 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು. ಕೃತಿಯ ಹೆಸರು ಶ್ರೀರಾಮಾಯಣ ದರ್ಶನಂ. ನೆಕ್ಸ್ಟು ಎರಡನೇ ಕವಿಯ ಒಂದು ಪಟ್ಟಿಯಲ್ಲಿ ಬರ್ತಾರೆ ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆ ಅವರಿಗೆ 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ನೆಕ್ಸ್ಟು ಶಿವರಾಮ ಕಾರಂತ ಇವರಿಗೆ 1977ರಲ್ಲಿ ಮೂಕಜ್ಜಿಯ ಕನಸುಗಳು ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅದಾದಮೇಲೆ ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಇವರಿಗೆ 1983ರಲ್ಲಿ ಅವರ ಕೃತಿ ಚಿಕ್ಕವೀರ ರಾಜೇಂದ್ರ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ವಿ. ಕೃ. ಗೋಕಾಕ್ ಇವರಿಗೆ 1990ರಲ್ಲಿ ಭಾರತ ಸಿಂಧು ರಶ್ಮಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದಾದಮೇಲೆ ನೆಕ್ಸ್ಟು ಯು.ಆರ್. ಅನಂತಮೂರ್ತಿ ಇವರಿಗೆ 1994ರಲ್ಲಿ ಅವರ ಸಮಗ್ರ ಸಾಹಿತ್ಯಕ್ಕೋಸ್ಕರ ಅಂತಂದರೆ ಅವರು ಏನೆಲ್ಲ ಬರೆದಿದ್ದಾರಲ್ಲ ಆ ಎಲ್ಲ ಸಮಗ್ರ ಸಾಹಿತ್ಯವನ್ನು ಒಳಗೊಂಡಂತೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟು 7ನೆಯ ಸ್ಥಾನದಲ್ಲಿ ಗಿರೀಶ್ ಕಾರ್ನಾಡ್ ಅವರು 1998ರಲ್ಲಿ ಅವರಿಗೂ ಸಹ ಅವರ ಒಂದು ಸಮಗ್ರ ಸಾಹಿತ್ಯಕ್ಕೋಸ್ಕರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅದಾದಮೇಲೆ ನೆಕ್ಸ್ಟು ಚಂದ್ರಶೇಖರ್ ಕಂಬಾರ ಇವರಿಗೆ 2010ರಲ್ಲಿ ಅವರ ಒಂದು ಸಮಗ್ರ ಸಾಹಿತ್ಯಕ್ಕೋಸ್ಕರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಈ ಎಲ್ಲ ಕವಿಗಳು ನಮ್ಮ ಕನ್ನಡಾಂಬೆಯ ಒಂದು ಭೂಮಿಯಲ್ಲಿ ಜನಿಸಿ ನಮ್ಮ ಒಂದು ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದಂತಹ ಕವಿಗಳು. ನೋಡಿ ಮತ್ತೊಮ್ಮೆ. ಧನ್ಯವಾದಗಳು ಫ್ರೆಂಡ್ಸ್.